ಅಪ್ಪಂಗೋಸ್ಕರ ಹಂಬಲಿಸ್ತಿರೋ ಮಗನ ಮನೆ ಕರ್ಕೊಂಬಂದು ಅವ್ರ ಕಣ್ಣಲ್ಲಿ ನೀರು ಹಾಕ್ಸಿರೋ ಪಾಪ ನನ್ನ ಮೇಲೆ ಬರೋ ನನಗಿಷ್ಟ ಇಲ್ಲ. ನೀವು ಏನು ಮಾತಾಡಬೇಡ ಶ್ರದ್ಧಾ. ತಂದೆ ಮಗ ಚೆನ್ನಾಗಿರೋದನ್ನ 4 ದಿನ ನೋಡಿಕೊಂಡು ಈ ಊರು ಬಿಟ್ಟು ಹೋಗೋಣ. ಶ್ರದ್ಧಾ, ಅಪ್ಪಾಜಿ ಇಲ್ಲೇನು ಮಾಡ್ತಿದ್ಯಮ್ಮ ಒಬ್ಳೆ? ಏನಿಲ್ಲ ಅಪ್ಪಾಜಿ, ಸುಮ್ಮನೆ ಹೀಗೆ ಕೂತಿದ್ದೆ ಅಷ್ಟೆ. ಓ ಅಲ್ಲಮ್ಮ, ಹೀಗೆ ಎಷ್ಟು ದಿನ ಅಂತೇಳಿ ಒಬ್ಳೆ ಕೂತಿರ್ತೀಯ? ಅಂದ್ರೆ ಅಂದರೆ ಈಗ ಜೀವನದ ದಾರಿನಲ್ಲಿ ಒಂದು ಹಂತದ ತನಕ ಒಬ್ಬರೇ ಹೋಗಬೇಕು, ಸರಿ ಅಲ್ಲ, ಹೋಗಲೇಬೇಕು ಬಿಡು, ಅದನ್ನು ನಾನು ಒಪ್ಕೊಳ್ತೀನಿ. ಆದರೆ ಒಂದಲ್ಲ ಒಂದಿನ ಇನ್ನೊಂದು ಹೆಜ್ಜೆ ಜೊತೆಗೆ ಸೇರಲೇಬೇಕು ಅಲ್ವಾ? ಹಾಗೇನಾದರೂ ಸೇರಲಿಲ್ಲ ಅಂದರೆ ದಾರಿ ತಪ್ತೀವಿ, ಅಥವಾ ದಾರಿನಲ್ಲಿ ಮುಂದೆ ಹೋಗೋಕ್ಕೆ ಆಗೋದಿಲ್ಲ. ನನಗೆ ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀರಿ ಅಪ್ಪಾಜಿ? ನೀವೆಲ್ಲ ಇರುವಾಗ ನಾನೆಲ್ಲಿ ಒಂಟಿ? ಹಾಗಲ್ಲಮ್ಮ, ಹೇಗೆ ಹೇಳಿ ನಾನು, ಅದು ಈಗ ನಿನಗೆ ನಿನ್ನದೇ ಸ್ವಂತದ್ದು ಅನ್ನೋ ಕೆಲವು ಸಂಬಂಧಗಳು ಬೇಕು ಅಲ್ವಾ? ಅಪ್ಪನ ಸ್ಥಾನದಲ್ಲಿ ನೀವಿದ್ದೀರಿ, ಇಷ್ಟೊಂದೆಲ್ಲ ಪ್ರೀತಿ ಕೊಡ್ತೀರಿ. ಸಮಯ ಸಿಕ್ಕಾಗೆಲ್ಲ ನಾನು ಅಡುಗೆ ಮನೇಲಿ ಕಮಲಮ್ಮಂಗೆ ಸಹಾಯ ಮಾಡ್ತೀನಿ. ಮಕ್ಕಳು ಪಾಠಕ್ಕೆ ಅಂತ ಬರ್ತಾರೆ, ಅವ್ರಿಗೆ ಪಾಠ ಮಾಡ್ತೀನಿ. ಇನ್ನು ನಮ್ಮೆಲ್ಲರನ್ನ ಕಾಯಕ್ಕೆ ಭುವನ್ ಇದ್ದಾರೆ. ಇಷ್ಟು ಸಾಕಲ್ಲ ಅಪ್ಪಾಜಿ, ಇನ್ಯಾವ ಬಂಧ ಬೇಕಿದೆ ನನಗೆ? ಎಲ್ಲರೂ ಒಟ್ಟಿಗೆ ಇರೋ ಮಾತು ಬೇರೆ ನಮ್ಮ. ಒಟ್ಟಿಗೆ ಇರೋರೊಂದಿಗೆ ಎಲ್ಲ ವಿಷಯಗಳನ್ನೂ ಹಂಚ್ಕೊಳ್ಳೋಕ್ಕಾಗಲ್ಲ. ಹಾಗಂತ ಅವನ ಒಳಗೆ ಮುಚ್ಚಿಟ್ಕೊಳ್ಳೋಕ್ಕೂ ಆಗೋದಿಲ್ಲ. ಅದಕ್ಕಂತಲೇ ಒಂದು ಸಂಗಾತಿ ಅಂತ ಬೇಕಾಗುತ್ತೆ. ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಏನಮ್ಮವರು ಏನು ಮಾಡ್ತಿದ್ರಿ? ಮರ್ತೋಗಿದ್ದೀವ ನಾವು? ನಿಮ್ಮನ್ನು ಮರೆಯೋಕ್ಕಾಗತ್ತಾ ಭುವನ್? ಏನು ಹೇಳಿ, ಏನು ವಿಷಯ ಬಂದಿದ್ದು? ಏನಾಯ್ತು? ಏನಾಯ್ತು ಶ್ರದ್ಧಾ? ನನಗೇನಾಗಿದೆ? ಆರಾಮಾಗೇ ಇದ್ದೀನಲ್ಲ. ಆರಾಮಾಗಿದೆಯಾ ಅಂತ ನೀನು ಬಾಯಲ್ಲಿ ಹೇಳ್ತಾ ಇದೀಯಾ, ಆದರೆ ಮುಖ ಮನಸ್ಸು ಬೇರೆನೇ ಹೇಳ್ತಾ ಇದೆಯಲ್ಲ. ಅಂಥದ್ದೇನಿಲ್ಲ ಭುವನ್. ಸುಳ್ಳು ಹೇಳ್ಬೇಡ ಶ್ರದ್ಧಾ. ಗಂಡ ನಾನು ಮತ್ತೊಬ್ಬ ತಂದೆ ಇದ್ದ ಹಾಗೆ. ಮಗಳಿಗೆ ಏನೇ ಆದರೂ ಅವನು ಗೊತ್ತಾಗೋಗುತ್ತೆ. ಹೇಳು, ಏನಾಯಿತು? ಯಾರೇನಂದ್ರು? ಅಪ್ಪಾಜಿ ಇವತ್ತು ನನ್ನ ಕರೆದು ನನ್ನ ಮದುವೆ ವಿಷಯ ಕೇಳಿದ್ರು. ಎಷ್ಟು ದಿನ ಅಂತ ಹೀಗೆ ಒಂಟಿಯಾಗಿರ್ತೀಯ? ಮದುವೆಗಿದ್ವೆ ಆಗೋ ಯೋಚನೆ ಏನಾದರೂ ಇದೆಯಾ ಅಂತ ಕೇಳಿದ್ರು. ಅದಕ್ಕೆ ನೀನೇನಂದೆ? ಏನು ಹೇಳಿ ಭುವನ್, ಇನ್ನೊಂದು ಸ್ವಲ್ಪ ದಿನಗಳ ಕಾಲ ಅದರ ಯೋಚನೆ ನನಗಿಲ್ಲ ಅಂತ ಹೇಳಿದೆ. ಶ್ರದ್ಧಾ, ಇದಕ್ಕೆ ಇಷ್ಟೊಂದು ಶಾಕ್ ಆಗಿ ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಾನು ನಿನಗೆ ಅವತ್ತೇ ಹೇಳಿದ್ದೆ, ದಣಿಗಳು ತಮ್ಮ ಮಗಳ ಮದುವೆ ವಿಷಯನ ತೆಗಿತಾರೆ ಅಂತ. ಹಾಗೆ ಆಯ್ತು ನೋಡು. ಆದರೆ ಇಷ್ಟು ಬೇಗ ತೆಗಿತಾರೆ ಅಂತ ಅನ್ಕೊಂಡಿರಲಿಲ್ಲ ಅಷ್ಟೇ. ಆದರೆ ನಾನೇನು ಹೇಳಿ ಭುವನ್? ನಾನೇನು ಅಂತ ಹೇಳೋಕೆ ಸಾಧ್ಯ ಹೇಳಿ? ಮದುವೆ ಆಗಲ್ಲ ಅಂತ ಹೇಳಿ ಅವ್ರ ಮನ್ಸಿಗೆ ಬೇಜಾರು ಮಾಡ್ಲಾ?
ಅಥವಾ ನನಗೀಗಾಗಲೇ ಭುವನ್ ಜೊತೆ ಮದುವೆ ಆಗೋಗಿದೆ, ಬೇರೆ ಯಾರನ್ನೂ ಹುಡ್ಕಕ್ಕೆ ಹೋಗ್ಬೇಡಿ ಅಂತ ಸತ್ಯ ಹೇಳಿ ಅವ್ರ ಮನಸ್ಸನ್ನು ಮುರಿದು ಬಿಡ್ಲಾ? ನನ್ನ ಹೆಂಡತಿ ನನಗಿಂತ ಜಾಣೆ. ಅಷ್ಟಿಲ್ದಿದ್ರೆ ಇಷ್ಟು ದಿನಗಳ ಕಾಲ ಒಬ್ರಿಗೊಬ್ರು ಗೊತ್ತೇ ಇಲ್ಲ ಅನ್ನೋ ಹಾಗೆ ನಾಟಕ ಮಾಡಿಕೊಂಡು ಬೇರೆಯವ್ರ ದೃಷ್ಟಿ ತಪ್ಪಿಸೋದು ಅಷ್ಟು ಸುಲಭ ಆಗಿರಲಿಲ್ಲ. ಹಾಗೇನೆ ಈ ವಿಷಯ ಕೂಡ ಅವಳು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾಳೆ. ನನಗೆ ನಂಬಿಕೆ ಇದೆ. ಮದುವೆ ಅಂದ್ಯಲ್ಲ, ಅವ್ರ ಮನಸ್ಸಲ್ಲಿ ಯಾವ್ದಾದ್ರು ಹುಡುಗ ಇದ್ದಾನ? ಇಲ್ಲ ಇಲ್ಲ, ಹೀಗೆ ಸುಮ್ಮನೆ ಮದುವೆ ಆಗಿಲ್ವಲ್ಲ ಇನ್ನೂ ಅನ್ನೋ ಕಾಳಜಿಯಿಂದ ಕೇಳಿದ್ರು ಅಷ್ಟೇ. ಸತ್ಯ, ಹುಡುಗನ ಹುಡ್ಕೊಂಬಂದು ಮಾತುಕತೆ ಎಲ್ಲ ಮುಗಿಸಿ ನೀನು ಎದುರುಗಡೆ ಫೋಟೋ ಇಟ್ಟು ನೋಡಮ್ಮ ಇವನೇ ಹುಡುಗ ಮದುವೆ ಆಗು ಅಂತ ಹೇಳಿಲ್ವಲ್ಲ? ಇನ್ನೊಂದು ಸ್ವಲ್ಪ ದಿನ ಇದು ಹೀಗೆ ಮುಂದುವರೆದ್ರೆ ಅದು ಆಗೋಗುತ್ತೆ ಭುವನ್. ಹಾಗೇನಾದರೂ ಆದರೆ ನಂದೇ ಫೋಟೋ ತೋರಿಸಿ ಇವನ್ನೇ ಇಷ್ಟಪಟ್ಟಿದ್ದೀನಿ ಅಂತ ಹೇಳ್ಬಿಡು, ಪುನರ್ವಿವಾಹ ಆಗ್ಬಿಡೋಣ. ಎಲ್ಲ ತಮಾಷೆ ಅಲ್ವಾ ನಿಮಗೆ? ತಮಾಷೆ ಅಲ್ಲ ಶ್ರದ್ಧಾ, ಸೀರಿಯಸ್ ವಿಷಯನೇ. ನೀನು ಟೆನ್ಷನ್ ಮಾಡ್ಕೋಬಾರ್ದು ಅಂತ ತಮಾಷೆಗೆ ತಿಳಿಸ್ದೆ ಅಷ್ಟೇ. ನಾನು ಜೀವಂತವಾಗಿರುವಾಗಲೇ ನಿನಗೆ ಇನ್ನೊಂದು ಮದುವೆ ಆಗೋದಕ್ಕೆ ಬಿಟ್ಬಿಡ್ತೀನಿ ಶ್ರದ್ಧಾ. ನಿನಗಿನ್ನು 100 ಸಲ ಮದುವೆ ಆದರೂ ಆ 100 ಸಲ ತಾಳಿ ಕಟ್ಟೋ ಜಾಗದಲ್ಲಿ ನಾನೇ ಇರ್ತೀನಿ. ಗಂಡ ಅನ್ನೋ ಸ್ಥಾನನ ನಾನು ಬಿಟ್ಕೊಡೋದಿಲ್ಲ. ನಿನ್ನ ಬಿಟ್ಟು ಹೆಂಡತಿ ಜಾಗದಲ್ಲಿ ಬೇರೆ ಯಾರನ್ನೂ ಊಹಿಸ್ಕೊಳ್ಳೋದಿಲ್ಲ ಶ್ರದ್ಧಾ. ಬಾ. ಲವ್ ಯು ಭುವನ್. ಲವ್ ಯು ಟು. ನಾನು ತಮಾಷೆಗೆ ಹೇಳ್ತಿಲ್ಲ ಈ ಮಾತು. ದೊಡ್ಡವರು ಮರ್ಯಾದೆ ಕೊಡೋದು ಕಲೀಲಿಲ್ಲ ಅಂದರೆ ಮನೆಯಿಂದ ಹೊರಗಾಗ್ತಿ ಅಷ್ಟೇ. ಕೇಳಿಸ್ತಾ? ಅಪ್ಪ ಹೇಳಿದ್ ಕೇಳಿಸ್ತಾ? ನೀನು ಸಮ ಶಾಲೆಗೆ ಹೋಗಿದ್ರೆ ಹಿಂಗೆ ಯಾಕಾಗ್ತಿತ್ತು? ಬಾಯಿಗೆ ಬಂದಂಗೆ ಮಾತಾಡ್ತಾರೆ ರಮೇಶಣ್ಣ ಇವಳು ನಂಗೆ. ಓಯ್, ನಾನು ನಿನಗೆ ಹೇಳಿದ್ದ ಮಧ್ಯಾಹ್ನ ಕೊಟ್ಟಿಗೆ ಬದಿ ಎಂತ ಮಾತಾಡ್ದೆ ನೀನು? ನನಗೆಂತ ಕೇಳಲಿಲ್ಲ ಅನ್ಕೊಂಡಿದ್ಯಾ? ನನಗೆಂತ ಅರ್ಥ ಆಗೋದಿಲ್ಲ ಅನ್ಕೊಂಡಿದ್ಯಾನಾ? ಇದು ನಮ್ಮ ಬುಡಕ್ಕೆ ಬಂತ ಬತ್ತಿ ಇಷ್ಟಿದ್ದು ಈಗ ಗೊತ್ತಾಯ್ತು ಕಣ್ಣ. ರಮೇಶಣ್ಣ ಅದು ಕಮಲಕ್ಕ. ಹಾಯ್, ನೀನ್ ಹೆಸರಿಟ್ಟು ಕರೆಯೋದು ಮದ್ವೆಗೆ ಮೊದಲು. ಈಗ ನಾನು ನಿನ್ನತ್ತೆ ಅವ್ರನ್ನ ಮಾವ ಅಂತ ಕರ್ದ್ಯಾ ಉಳಿತಿ ಇಲ್ಲ ಅಂತ ಗೊತ್ತಿತ್ತಲ್ದ. ಇದೇ ನನಗೆ ಬೇಡ ಅಂತ ಹೇಳೋದು. ನಾನು ನಿನ್ನ ಅತ್ತೆ ಅಂತ ಕರೆಯೋದು ಬೇಡ, ಇವನ್ನ ಮಾವ ಅಂತ ಕರೆಯೋದು ಬೇಡ. ಈ ಎಳೆ ನಿಂಬೆಕಾಯಿನ ನನ್ನ ಹೆಂಡತಿ ಆಗಿತ್ತು ಬೇಡ. ತಮ್ಮಯ್ಯ ನೀವು ಕೈ ಮುಗಿದು ಕೇಳ್ತೆ ಬಿಟ್ಟು ಮರ್ರೆ ನನ್ನ ಪಾಡಿ. ನಾನು ಮುಚ್ಚ ಬಾಯಿ. ಎಂತದ ನಮ್ಮ ಮನೆ ಕೂಸ್ ಜೊತೆ 3 ತಿಂಗಳು 4 ತಿಂಗಳು ವಾಸ ಮಾಡೋದಕ್ಕೆ ಎಂಥದ್ದು ಬಾಡಿಗೆ ಮನೆ ಇದೆ? ನಾನು ಎಷ್ಟು ಬಡ್ಕಂಡೆ, ಬೇಡ ಬೇಡ ಅಂತ ಎಷ್ಟು ಬಡ್ಕಂಡೆ. ನನ್ನ ಮಾತು ಯಾರಾದ್ರೂ ಕಿವಿಗೆ ಹಾಕೊಂಡ್ರ ಈಗ ಕಾಣಿ ಇವ ನನ್ನ ಮಗಳು ಬೇಡ ಅಂತ ಬೀದಿಲ್ ಬಿಟ್ಟು ಹೋಗ್ತಿದ್ದ. ಅಯ್ಯಯ್ಯೋ ಅಮ್ಮ, ಅವ್ ಬಿಟ್ಟು ಹೋಗ್ತ ನೀ ಅಂತ ಸುಮ್ಮನೆ ಗೋಳಾಡ್ತೆ. ನಂಗೆ ನೀವು ನೋಡಿ ಸಂಸಾರ ಮಾಡ್ಕೊಂಡು ಏನು ಆಸೆ ಇತ್ತ? ನಂಗೇನು ಆಸೆ ಇಲ್ಲ. ಇಷ್ಟು ದಿವಸ ನಾನು ಅವ್ನ ಮೈಯೇ ಮುಡ್ಸ್ಕೊಂಡಿಲ್ಲ ಗೊತ್ತಿತ್ತಾ? ಒದ್ದು ಓಡಿಸಿ ಇವನನ್ನ ಒಟ್ಟಿಗೆ ಸರಿಯೇ ಬತ್ತಿಲ್ಲ. ಶ್ರದ್ಧಾ ಅನ್ಕೊಂಡಿರೋ ಕೆಲಸ ಆಗೋ ತನಕ ನೀನು ಅವಳು ಗಂಡ ಹೆಂಡತಿ ಅನ್ನೋ ವಿಷಯ ಆಚೆ ಬರಲ್ಲ. ಹಾಗೆ ನೀವು ಈ ಊರಿಂದ ಹೋಗೋ ದಿನನೂ ಬರಲ್ಲ. ಅವಳು ಅನ್ಕೊಂಡಿರೋ ಕೆಲಸ ಆಗಕ್ಕೆ ಈ ಊರ್ಮಿಳ ಬಿಡಲ್ಲ. ಅಂದರೆ ನಿನಗೆ ಗೊತ್ತು ಅವಳು ಏನು ಅನ್ಕೊಂಡಿದ್ದಾಳೆ, ಅದೇನು ಕೆಲಸ ಅಂತ ನಿನಗೆ ಗೊತ್ತು? ಅಫ್ಕೋರ್ಸ್ ಎಸ್, ಬಟ್ ಹೇಳಲ್ಲ.